ಅಮ್ಮೇನಾರಾಯಣ, ದೇವಿನಾರಾಯಣ, ಲಕ್ಷ್ಮೀನಾರಾಯಣ, ಭದ್ರನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ಭವಿಷ್ಯ 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ರಾಹು, ಕೇತು, ಗುರು ಮತ್ತು ಶನಿ ಇವರು ರಾಶಿ ಬದಲಾವಣೆ ಆಗುವುದರಿಂದ ಉಂಟಾಗುವ ಫಲಗಳನ್ನು ಒಂದು ವರ್ಷದ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೂ ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಮೇಷರಾಶಿಯಿಂದ ಸಿಂಹರಾಶಿಯವರೆಗೆ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಕನ್ಯಾ ರಾಶಿಗೆ ಫಲಗಳನ್ನು ನೋಡೋಣ. ಕನ್ಯಾ ರಾಶಿಗೆ ಇಲ್ಲಿಯವರೆಗೆ ನಿಮಗೆ 6ನೇ ಮನೆಯಲ್ಲಿದ್ದ ಶನಿ ಗ್ರಹ 7ನೇ ಮನೆಗೆ ಬರುತ್ತಿದೆ. 6ನೇ ಮನೆ ತುಂಬಾ ಅನುಕೂಲವಾದ ಸ್ಥಾನವಾಗಿತ್ತು, ಆದರೆ ಈಗ 7ನೇ ಮನೆ ಅಷ್ಟೊಂದು ಅನುಕೂಲ ಇಲ್ಲ. ಇದನ್ನ ಕಂಟಕ ಶನಿ ಅಂತ ಹೇಳ್ತೀವಿ. ಅದೇ ರೀತಿ ಗುರು ಗ್ರಹ ಇಲ್ಲಿಯವರೆಗೆ ನಿಮಗೆ 9ನೇ ಮನೆಯಲ್ಲಿತ್ತು. 9ನೇ ಮನೆ ಬಹಳ ಶ್ರೇಷ್ಠವಾದ ಸ್ಥಾನವಾಗಿತ್ತು. ಓಡಿಗೆ ಹೋದವನಿಗೆ 9ರಲ್ಲಿ ಗುರು ಅಂತ ಹೇಳ್ತಾರೆ. ಅಂದ್ರೆ ತಪ್ಪಿಸ್ಕೊಂಡವನಿಗೆ 9ರಲ್ಲಿ ಗುರು ಇದ್ರೆ ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ, ಯಾವುದೇ ಗಂಡಾಂತರದಿಂದಲೂ ಪಾರಾಗ್ಬಿಡ್ತಾನೆ ಅಂತ. 10ನೇ ಮನೆ ಒಳ್ಳೇದಾದ್ರೂ ಕೂಡ, ಜನರಲ್ ಆಗಿ ಒಳ್ಳೇದಾದ್ರೂ ಕೂಡ, ಉದ್ಯಮ ಸ್ಥಾನ ಆಗಿದ್ರು ಕೂಡ ಗುರು 10ನೇ ಮನೆಯಲ್ಲಿ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದರಿಂದ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆಗಳು, ಅಡೆತಡೆಗಳು ಉಂಟಾಗುತ್ತದೆ. ವೃತ್ತಿ, ಉದ್ಯಮ, ಉದ್ಯೋಗ ಯಾವುದಾದ್ರೂ ಸರಿ, ವ್ಯಾಪಾರ ಅದರಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತದೆ ಎಂಬ ವಿಚಾರ ಇದೆ. ಇನ್ನು ರಾಹು, ಕೇತುಗಳು. ರಾಹು 7ನೇ ಮನೆಯಲ್ಲಿತ್ತು. 7ನೇ ಮನೆಯಲ್ಲಿ ರಾಹು ಇರೋದು ಒಳ್ಳೇದಲ್ಲ. ಜನ್ಮದಲ್ಲಿ ಕೇತು ಇತ್ತು, ಅದು ಕೂಡ ಒಳ್ಳೇದಲ್ಲ. ರಾಹು ಕೇತುಗಳು ಈಗ 6ನೇ ಮನೆಗೆ ರಾಹು, 12ನೇ ಮನೆಗೆ ಕೇತು ಬರ್ತಾ ಇದೆ. 6ನೇ ಮನೆಗೆ ರಾಹು ಬರೋದು ಬಹಳ ಬಹಳ ಶ್ರೇಷ್ಠ. 6 ಯೋಗವಾದ ಸ್ಥಾನ. ಅದೇ ರೀತಿ ಗುರು ಅದನ್ನ ನೋಡ್ತಾ ಇದೆ. ಗುರು ನಿಮಗೆ 10ನೇ ಮನೆಗೆ ಹೋದ್ರೂ ಕೂಡ ಅಲ್ಲಿಂದ ಗುರು ಗ್ರಹ 6ನೇ ಮನೆಯಲ್ಲಿರುವ ರಾಹುವನ್ನ ನೋಡುತ್ತದೆ. ನಿಮ್ಮ ರಾಶಿಗೆ ಗುರು ಗ್ರಹ 2, 4, 6 ನೋಡುತ್ತದೆ. ಇದು ಅನುಕೂಲವಾದ ಸ್ಥಾನವಾಗಿರುತ್ತದೆ. 2ನೇ ಮನೆಗೆ ಗುರು ನೋಡೋದ್ರಿಂದ ನಿಮಗೆ ಹಣಕಾಸು ಹೆಚ್ಚಾಗಿ ಬರ್ತಾ ಇರ್ತದೆ, ಆದರೆ ವೃತ್ತಿ ಉದ್ಯೋಗದಲ್ಲಿ ತೊಂದರೆಗಳಿರುತ್ತದೆ. ಈ ರೀತಿ ಎರಡನ್ನು ನೋಡಿ ಲೆಕ್ಕಾಚಾರ ಮಾಡ್ಕೋಬೇಕು. 4ನೇ ಮನೆಯಲ್ಲಿ ತಾಯಿಗೆ ಅನುಕೂಲವಾಗಿರುತ್ತದೆ, ಸುಖ ಸ್ಥಾನ ಚೆನ್ನಾಗಿರುತ್ತದೆ, ಮನೆ ಖರೀದಿಸಬಹುದು, ಮನೆ ಕಟ್ಟಬಹುದು, ಸೈಟ್ ತಗೋಬಹುದು. 6ನೇ ಮನೆಗೆ ನೋಡೋದ್ರಿಂದ ರಾಹುವನ್ನ ನೋಡೋದ್ರಿಂದ ಯೋಗವನ್ನು ಉಂಟು ಮಾಡುತ್ತದೆ. ಉದ್ಯೋಗದಲ್ಲಿ ಅಲ್ಲೂ ಕೂಡ ಉದ್ಯೋಗ ಇದೆ, ಅದನ್ನು ಕೂಡ ಡೆವಲಪ್ ಮಾಡುತ್ತೆ. ಆದರೆ ರೋಗಗಳು ಉಂಟಾಗುವ ಸಾಧ್ಯತೆ, ಹೆಲ್ತ್ ಪ್ರಾಬ್ಲಮ್ ಉಂಟಾಗುವ ಸಾಧ್ಯತೆ ಇರುತ್ತದೆ. ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಶನಿ 7ನೇ ಮನೆಗೆ ಬರ್ತಾ ಇರೋದು ವೈವಾಹಿಕ ಜೀವನದಲ್ಲಿ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಇದು ಎತ್ತಿ ಕೊಡುತ್ತದೆ. ಅದರಿಂದ ಅದರಲ್ಲಿ ಏನಾದರೂ 7ನೇ ಮನೆ ಕೆಟ್ಟಿದ್ಯಾ ಅಂತ ನೋಡಬೇಕು, 2ನೇ ಮನೆ ಕೆಟ್ಟಿದ್ಯಾ ಅಂತ ನೋಡಬೇಕು. ಅದನ್ನು ನೋಡಿಕೊಂಡು ಇದರಲ್ಲಿ ಎಚ್ಚರಿಕೆಯಿಂದ ಸ್ವಲ್ಪ ಯಾವುದೇ ಮಾತನಾಡುವ ಆಗಲಿ, ವ್ಯವಹಾರದಲ್ಲಾಗಲಿ, ಲೈಫ್ ಪಾರ್ಟ್ನರ್ ಮತ್ತೆ ಬಿಸ್ನೆಸ್ ಪಾರ್ಟ್ನರ್ ಹತ್ರ ಎಚ್ಚರಿಕೆಯಿಂದ ಇರಬೇಕು. ಆದರೆ ಶನಿ ಮತ್ತು ಗುರು ಅನಾನುಕೂಲವಾಗಿದ್ದರೂ ಕೂಡ ರಾಹು ನಿಮಗೆ ಅನುಕೂಲವಾಗಿದೆ. ಒಂದು ಕೆಟ್ಟರು ಒಂದು ಚೆನ್ನಾಗಿದೆ, ಇದು ಬ್ಯಾಲೆನ್ಸ್ ಮಾಡುತ್ತೆ. 7ನೇ ರಾಶಿಯಲ್ಲಿರುವ ಶನಿ ಗ್ರಹ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡುತ್ತೆ ಅಷ್ಟೇನೆ. ಅಷ್ಟಮ ಶನಿ ಮತ್ತೆ ಸಾಡೆ ಸಾತಿ ಶನಿ ಅಂತ ಹೆಚ್ಚು ತೊಂದರೆಗಳು ಇದರಲ್ಲಿ ಕೊಡುವುದಿಲ್ಲ. ಅದೇ ರೀತಿ ಗುರು ಗ್ರಹ ಕೂಡ 10ನೇ ಮನೆಯಲ್ಲಿ ಹೆಚ್ಚು ಅಶುಭ ಫಲಗಳು ಇಲ್ಲ ಅಂದ್ರು, ಅದೇ ರೀತಿ ಗುರು ಗ್ರಹನು ಹೆಚ್ಚು ಅಶುಭ ಫಲಗಳಿಲ್ಲ. 2ನೇ ಮನೆಯಲ್ಲಿ ನೋಡೋದ್ರಿಂದ ಅದು ಉದ್ಧಾರ ಆಗುತ್ತೆ, ನಿಮ್ಮ ವಾಕ್ಸಿದ್ಧಿ ಉಂಟಾಗುತ್ತೆ, ಹಣ ಹೆಚ್ಚಿಗೆ ಬರುತ್ತೆ, ಕುಟುಂಬ ಚೆನ್ನಾಗಿರುತ್ತೆ. 4ನೇ ಮನೆಯಲ್ಲೂ ಸುಖ, ವಾಹನ, ತಾಯಿ ಮತ್ತು ಆಸ್ತಿ ವಿಚಾರವಾಗಿ ಅನುಕೂಲವೇ ಉಂಟಾಗುತ್ತದೆ. 6ನೇ ಮನೆಯಲ್ಲಿರುವ ರಾಹು ಕೂಡ ಉಂಟಾಗುತ್ತದೆ. ಒಟ್ಟಿನಲ್ಲಿ ಈ ವರ್ಷದ ಫಲಗಳು ನಿಮಗೆ ಹೆಚ್ಚು ಕೆಟ್ಟದ್ದು ಅಲ್ಲ, ಹೆಚ್ಚು ಒಳ್ಳೆಯದು ಅಲ್ಲ, ಮಿಶ್ರಿತವಾಗಿದೆ. ದಶಾಭುತಿಗಳು ನಿಮ್ಗೆ ಏನಾದರೂ ಅನುಕೂಲವಾಗಿದ್ದರೆ ನಿಮಗೆ ಹೆಚ್ಚು ಶುಭ ಫಲಗಳು ಉಂಟಾಗುತ್ತದೆ. ದಶಾಭುತಿಗಳನ್ನು ನೋಡಿಕೊಂಡೇ ನೀವು ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ದಶಾಭುತಿಗಳು ನಿಮ್ಗೆ ಏನಾದರೂ ಅನುಕೂಲವಾಗಿದ್ದರೆ ಅದನ್ನ ತಡೆ ಹಿಡಿಯುವಂತ ಸಾಧ್ಯತೆ ಈ ರಾಶಿ ಫಲಗಳಲ್ಲಿ ಇಲ್ಲದೆ ಇರೋದ್ರಿಂದ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಈ 4 ಗ್ರಹಗಳಿಂದ ನಿಮಗೆ ಫಲಗಳು ತಟಸ್ಥವಾಗಿರುತ್ತೆ. ಹೆಚ್ಚು ಉತ್ತಮವಾಗಿಯೂ ಇಲ್ಲ, ಹೆಚ್ಚು ಮೋಸವಾಗಿಯೂ ಇಲ್ಲ. ನೀವಿನ್ನು ನಮ್ಮ ನೀವು ಜ್ಯೋತಿಷ್ಯರೇ ಭಾಗ 1 ಮತ್ತು ಭಾಗ 2 ಪುಸ್ತಕ ಮತ್ತೆ ನೀವು ಸಂಖ್ಯಾಶಾಸ್ತ್ರಜ್ಞರೇ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕಗಳನ್ನು ತೆಗೆದುಕೊಂಡೇನಾದರೆ ಕೂಡಲೇ ತೆಗೆದುಕೊಳ್ಳಿ. ನೀವು ಜ್ಯೋತಿಷ್ಯ ಶಾಸ್ತ್ರ ಕಲಿಬೇಕಾದ್ರೆ ನಮ್ಮಲ್ಲಿ ಬೇಸಿಕ್ ಕ್ಲಾಸ್ ರೆಕಾರ್ಡೆಡ್ ವಿಡಿಯೋಸ್ ಇದೆ, ಹೈಯರ್ ಕ್ಲಾಸ್, ಅಡ್ವಾನ್ಸ್ ಕ್ಲಾಸ್ ಇದೆ, ಮತ್ತೆ ನಕ್ಷತ್ರ ಪರಿಹಾರಗಳು ಕ್ಲಾಸ್ ಇದೆ.
ಅದನ್ನು ತೆಗೆದುಕೊಂಡು ನೀವು ನಿಮ್ಮ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿದ್ದೇ ಕಲಿಯಬಹುದು. ಹಾಗೆ ದೇವಿ ಉಪಾಸನೆ ಮತ್ತು ಯಂತ್ರ ಮಂತ್ರದ ನೇರ ಕಾರ್ಯಾಗಾರ ಇದೆ, 1 ದಿನದ ಕಾರ್ಯಾಗಾರ. ಅದರಲ್ಲಿ ಭಾಗವಹಿಸಿ ನೀವು 48 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಬೇರೆಯವರ ಸಮಸ್ಯೆಗಳಿಗೆ ಯಂತ್ರಗಳನ್ನು ಬರೆದು ಕೊಡಬಹುದಾಗಿದೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.